Hi friends, welcome to Learn English through Kannada. And first of all, sorry for being too late. I know that I'm really late in uploading this video. Sorry for that one. So without wasting time, ಇವತ್ತಿನ video start ಮಾಡೋಣ. So in this video, we're going to learn about simple past tense. ನಿಮಗೆ ಗೊತ್ತಿದ್ದ ಹಾಗೆ in the last video we had discussed about simple present tense. Now in this video we are going to discuss about simple past tense. So let's begin. So we know these words, so let me revise you quickly. I means nanu, we means now, then you ನೀವು ಅಥವಾ ನೀನು. In the same way, she ಅಂದ್ರೆ ಅವಳು, he ಅಂದ್ರೆ ಅವನು, ಅದೇ ರೀತಿ ಇಟ್ ಅಂದ್ರೆ ಅದು, ದೇ ಅವರು, ಅಂಡ್ ಅದೇ ರೀತಿ ಒಂದು ಹೆಸರು ಇರಬಹುದು, ಲೈಕ್ ರಾಜು, ಅಕ್ಬರ್, ಜಾನ್, ಎನಿ ಹೆಸರಾಗಿ ಇರಬಹುದು, ಅಥವಾ ಒಂದಕ್ಕಿಂತ ಜಾಸ್ತಿ ಹೆಸರು ಇರಬಹುದು, ಲೈಕ್ ರಾಜು, ಸೀತಾ, ಅಬ್ದುಲ್ ಅಂಡ್ ಜೇಮ್ಸ್. ಓಕೆ, ಸೊ ನೌ ಲೆಟ್ us understand two words here. Go ಪಾಸ್ಟ್ ಟೆನ್ಸ್ ಅಲ್ಲಿ ವೆಂಟ್ ಆಗುತ್ತೆ, ರೈಟ್? ಗೋ ಅಂದ್ರೆ ಏನು? ಹೋಗು ಅಥವಾ ಹೋಗುವುದು. ಇನ್ ದ ಪಾಸ್ಟ್ ಟೆನ್ಸ್ ಇಟ್ ಬಿಕಮ್ಸ್ ವೆಂಟ್. ಸೊ ಲೆಟ್ us see with examples. ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಏನಿತ್ತು? ಐ ಗೋ ಟು ಸ್ಕೂಲ್. ಇಲ್ಲೇನಾಗುತ್ತೆ? ಅದೇ ಐ ವೆಂಟ್ ಟು ಸ್ಕೂಲ್ ಆಗುತ್ತೆ. ಸಿಮಿಲರ್ಲಿ ವಿ ಗೋ ಟು ಸ್ಕೂಲ್ ಏನಾಗುತ್ತೆ? ವಿ ವೆಂಟ್ ಟು ಸ್ಕೂಲ್. ಯು ಗೋ ಟು ಸ್ಕೂಲ್, ಯು ವೆಂಟ್ ಟು ಸ್ಕೂಲ್. ದೇ ಗೋ ಟು ಸ್ಕೂಲ್, ದೇ ವೆಂಟ್ ಟು ಸ್ಕೂಲ್. Students go to school, students went to school. Ahmad, you and I go to school. ಏನಾಗುತ್ತೆ? ಸೇಮ್. Ahmad, you and I went to school. Go past tense ಏನಿದೆ? ವೆಂಟ್. ಆಲ್ಮೋಸ್ಟ್ ಏನಿದೆ ಇಂಗ್ಲಿಷ್ ಅಲ್ಲಿ ಅರೌಂಡ್ 95 to 96% ಪಾಸ್ಟ್ ಟೆನ್ಸ್ ಏನಿದೆ ಇಡಿ ಇಂದ ಎಂಡ್ ಆಗ್ತದೆ. ಫಾರ್ ಎಕ್ಸಾಂಪಲ್, ಈಗ ಕಿಲ್, ಕಿಲ್ ಪಾಸ್ಟ್ ಟೆನ್ಸ್ ಏನಿದೆ? ಕಿಲ್ಡ್, ರೈಟ್? ಇದೇ ತರ ಕಾಲ್ಡ್, ಇದೇ ತರ ಕಾಲ್ಡ್ ಆಗುತ್ತೆ. ಹೋಪ್, ಹೋಪ್ಡ್ ಆಗುತ್ತೆ. ಆದ್ರೆ ಒಂದು 4% ಏನಿದೆ, 4% ಮಾತ್ರ ಏನಿದೆ ಈ ಟೈಪ್ ಇರೆಗ್ಯುಲರ್ ಬರ್ತದೆ. ಲೈಕ್ ಗೋ ಏನಿದೆ? ಗೋ ವೆಂಟ್ ಆಗುತ್ತೆ, ಅಥವಾ ಸೆಡ್ ಆಗುತ್ತೆ, ರೈಟ್? ಅಥವಾ ಇಲ್ಲಿದ್ರೆ ಅದೇ ಇರ್ಬೋದು, ಲೈಕ್ ಪುಟ್ಟೆ ಆಗುತ್ತೆ, ರೈಟ್? ಸೊ ಈ ತರ ಏನು ಇರೆಗ್ಯುಲರ್ ವರ್ಬ್ಸ್ ಏನಿದೆ ಅದು ಬಹಳ ಕಮ್ಮಿ ಪರ್ಸೆಂಟೇಜ್ ಅಲ್ಲಿ ಇದು, 3-4% ಅನ್ಕೋಬಹುದು ನಾವು. ಮಿಕ್ಕಿದೆಲ್ಲ ಪಾಸ್ಟ್ ಟೆನ್ಸ್ ಹೇಗ್ ಮಾಡೋದಂದ್ರೆ ಬರೀ ಇಡಿ ಸೇರಿಸ್ತೀವಿ ನಾವು. ಓಕೆ, ಕ್ಲಿಯರ್ ಅಂತ ತಿಳ್ಕೊಂತೀನಿ ನಾನು. ಸೊ ನಾವು ಲುಕ್ ಅಟ್ ದಿಸ್ ಎಕ್ಸಾಂಪಲ್. ವೆಂಟ್, ಐ ವೆಂಟ್ ಟು ಸ್ಕೂಲ್, ವಿ ವೆಂಟ್ ಟು ಸ್ಕೂಲ್, you went to school, they went to school, students went to school. Ahmad, you and I went to school. ಈ ಏನ್ ಸೆಂಟೆನ್ಸಸ್ ಇದಾವಲ್ಲ, ಇದ್ರ ಕನ್ನಡದಲ್ಲಿ ಅರ್ಥ ಏನಾಗುತ್ತೆ ತಿಳ್ಕೊಳ್ಳೋಣ. ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಯಾಕಂದ್ರೆ ವಿ ಹ್ಯಾವ್ ಲರ್ನ್ಡ್ ಇನ್ ದ ಲಾಸ್ಟ್ ವಿಡಿಯೋ ಏನ್ ಅರ್ಥ ಆಗುತ್ತೆ ಅಂತ. ಅದರಿಂದ ಪಾಸ್ಟ್ ಟೆನ್ಸ್ ಆಗುತ್ತೆ, ರೈಟ್? ಸೊ for more clarification, let us know the meaning in Kannada. Okay, so I went to school ಏನಾಗುತ್ತೆ? ನಾನು ಶಾಲೆಗೆ ಹೋದೆ, ರೈಟ್? ಯಾವಾಗ ಹೋದೆ, ಏನ್ ಹೋದೆ, ಸದ್ಯಕ್ಕೆ ಏನಿಲ್ಲ ಅಲ್ಲಿ. ಐ ವೆಂಟ್ ಟು ಸ್ಕೂಲ್, ನಾನು ಶಾಲೆಗೆ ಹೋದೆ. ವಿ ವೆಂಟ್ ಟು ಸ್ಕೂಲ್, ನಾವು ಶಾಲೆಗೆ ಹೋದೆವು. ಯು ವೆಂಟ್ ಟು ಸ್ಕೂಲ್, ನೀನು ಅಥವಾ ನೀವು ಶಾಲೆಗೆ ಹೋಗಿದ್ದೀರಿ. ದೇ ವೆಂಟ್ ಟು ಸ್ಕೂಲ್, ಅವರು ಶಾಲೆಗೆ ಹೋದರು. ಸ್ಟೂಡೆಂಟ್ಸ್ ವೆಂಟ್ ಟು ಸ್ಕೂಲ್, ಎಸ್,
ವಿದ್ಯಾರ್ಥಿಗಳು ಶಾಲೆಗೆ ಹೋದರು. ಅದೇ ರೀತಿ ಅಹಮದ್ ಯು ಅಂಡ್ ಐ ವೆಂಟ್ ಟು ಸ್ಕೂಲ್ ಏನಾಗುತ್ತೆ, ಅಹಮದ್ ನೀನು ಮತ್ತು ನಾನು ಶಾಲೆಗೆ ಹೋದೆವು. ಸೊ ದಿಸ್ ಇಸ್ ದ ಮೀನಿಂಗ್ ಇನ್ ಕನ್ನಡ. ನಿಮ್ಗೆ ಐ ಗೋ ಟು ಸ್ಕೂಲ್ ಏನಾಗುತ್ತೆ, ನೀವು ಹಿಂದಿನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಾವು ಏನ್ ವಿಡಿಯೋ ಮಾಡಿವಿ ಅದರಲ್ಲಿ ನೀವು ತಿಳ್ಕೋಬಹುದು. ಸೊ ನಾವು ಲುಕ್ ಅಟ್ ಸಮ್ ಮೋರ್ ಎಕ್ಸಾಂಪಲ್ಸ್. ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಏನಾಗುತ್ತೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹಿ ಗೋಸ್ ಟು ಸ್ಕೂಲ್ ಆಗುತ್ತೆ, ರೈಟ್, ಅವನು ಶಾಲೆಗೆ ಹೋಗುತ್ತಾನೆ. ಇಲ್ಲಿ ಏನಾಗುತ್ತೆ, ವೆರಿ ಸಿಂಪಲ್, ಹಿ ವೆಂಟ್ ಟು ಸ್ಕೂಲ್. ಅಲ್ಲಿ ಥರ್ಡ್ ಪರ್ಸನ್ ಸಿಂಗುಲರ್ ಇದ್ದಾಗ ನಾವು ಏನ್ ಮಾಡ್ತೀವಿ, ವರ್ಬಿಗೆ ಅಂದ್ರೆ ತೃತೀಯ ಪುರುಷ ಏಕವಚನ ಇದ್ದಾಗ, ಪುರುಷ ಅಂದ್ರೆ ಪುರುಷನೇ ತಿಳ್ಕೊಬೇಡ್ರಿ ನೀವು, ಮಹಿಳೆನೂ ಆಗ್ಬೋದು, ಹುಡುಗಿನೂ ಆಗ್ಬೋದು, ಹುಡುಗನೂ ಆಗ್ಬೋದು, ಅಥವಾ ಏನೇ ವಸ್ತು ಆದ್ರೂ ಆಗ್ಬೋದು. ಅಲ್ಲಿ ಏನ್ ಮಾಡ್ತೀವಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ವರ್ಬಿಗೆ ಎಸ್ ಬಳಸ್ತೀವಿ ನಾವು, ರೈಟ್. ಎಸ್ ಆಗ್ಬೋದು, ಎಸ್ ಆಗ್ಬೋದು, ಡಿಪೆಂಡಿಂಗ್ ಅಪಾನ್ ದ ಎಂಡಿಂಗ್ ಏನಿದೆ ಅಲ್ಲಿ. ಓ ಇಂದ ಎಂಡ್ ಆದ್ರೆ ಎಸ್ ಹಾಕ್ತೀವಿ, ಲೈಕ್ ಡೂ ಡಸ್, ಗೋ ಗೋಸ್, ರೈಟ್. ಟೊಮ್ಯಾಟೊ ಟೊಮ್ಯಾಟೋಸ್, ಟೊಮ್ಯಾಟೋಸ್ ಬರಲ್ಲ ವರ್ಬ್ ಇಲ್ಲಿ, ಆದ್ರೆ ಉದಾಹರಣೆಗೆ. ಸೊ ಹಿ ಗೋಸ್ ಟು ಸ್ಕೂಲ್ ಏನಾಗುತ್ತೆ, ಇಲ್ಲಿ ಹಿ ವೆಂಟ್ ಟು ಸ್ಕೂಲ್, ಮತ್ತೆ ಹಿ ವೆಂಟ್ಸ್ ಅಲ್ಲ. ಓಕೆ, ಪಾಸ್ಟ್ ಟೆನ್ಸ್ ಅಲ್ಲಿ, ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಒಂದೇ ಫಾರ್ಮ್ ಇದೆ. ಓಕೆ, ಹಿ ವೆಂಟ್ ಟು ಸ್ಕೂಲ್. ಅದೇ ತರ ಶಿ ಗೋಸ್ ಟು ಸ್ಕೂಲ್ ಏನಾಗುತ್ತೆ, ಶಿ ವೆಂಟ್ ಟು ಸ್ಕೂಲ್. ಇಟ್ ಗೋಸ್ ಟು ಸ್ಕೂಲ್ ಏನಾಗುತ್ತೆ, ಇಟ್ ವೆಂಟ್ ಟು ಸ್ಕೂಲ್. ಸ್ಟೂಡೆಂಟ್ಸ್ ಗೋ ಟು ಸ್ಕೂಲ್ ಏನಾಗುತ್ತೆ, ಸ್ಟೂಡೆಂಟ್ ವೆಂಟ್ ಟು ಸ್ಕೂಲ್, ನಾಟ್ ಸ್ಟೂಡೆಂಟ್ಸ್, ಸ್ಟೂಡೆಂಟ್. ಓಕೆ, ಏಕವಚನ. ಅದೇ ರೀತಿ ಅಹಮದ್ ಗೋಸ್ ಟು ಸ್ಕೂಲ್ ಏನಾಗುತ್ತೆ, ಅಹಮದ್ ವೆಂಟ್ ಟು ಸ್ಕೂಲ್. ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಗೋಸ್ ಟು ಸ್ಕೂಲ್ ಏನಾಗುತ್ತೆ, ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ವೆಂಟ್ ಟು ಸ್ಕೂಲ್. ಓಕೆ, ಇಲ್ಲಿ ಏನಿದೆ, ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಏನಿದೆ ಏಕವಚನ ಇದೆ, ಹೌದಾ, ಅದಕ್ಕೆ ಗೋಸ್ ಬಂದಿದೆ ಸಿಂಪಲ್ ಪ್ರೆಸೆಂಟ್ ಅಲ್ಲಿ. ಪಾಸ್ಟ್ ಅಲ್ಲಿ ಏನಾಗುತ್ತೆ, ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ವೆಂಟ್ ಟು ಸ್ಕೂಲ್ ಆಗುತ್ತೆ. ಓಕೆ, ಹೋಪ್ ಇಟ್ ಇಸ್ ಕ್ಲಿಯರ್. So now look here, he went to school, she went to school, it went to school, student went to school, Ahmad went to school, the prime minister of India went to school. ಇಲ್ಲಿ ಸಬ್ಜೆಕ್ಟ್ ಏನಿದೆ, ಹಿ ಶಿ ಅಥವಾ ಇಟ್, ಸ್ಟೂಡೆಂಟ್, ಅಹಮದ್, ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಇವೆಲ್ಲ ನಾವು ನೋಡಬಹುದು. ಇದು ಏಕವಚನ ಮತ್ತೆ ತೃತೀಯ ಪುರುಷ, ಇದು ಥರ್ಡ್ ಪರ್ಸನ್ ಏನಿದೆ. ಇದ್ರ ಬಗ್ಗೆ ಇನ್ನೂ ನಿಮ್ಗೆ ಡಿಟೇಲ್ ಅಲ್ಲಿ ಬೇಕಂದ್ರೆ ನಮ್ ಮುಂದಿನ ಸ್ಟಾರ್ಟಿಂಗ್ ವಿಡಿಯೋಸ್ ಏನಿದೆ, ಫಸ್ಟ್ ಸೆಕೆಂಡ್ ಥರ್ಡ್, ಅಲ್ಲಿ ನೋಡಿದ್ರೆ ನಿಮ್ಗೆ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಎಲ್ಲ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಓಕೆ, ಸೊ ನಾವು ಲುಕ್ ಅಟ್ ದ ಮೀನಿಂಗ್. ಅವನು ಶಾಲೆಗೆ ಹೋದನು, ಹಿ ವೆಂಟ್ ಟು ಸ್ಕೂಲ್. ಓಕೆ, ನಾವು ಜಾಸ್ತಿ ಕಾಂಪ್ಲೆಕ್ಸ್ ಮಾಡ್ಕೋಬಾರ್ದು, ಸಿಂಪಲ್ ಹೇಳ್ತೀವಿ, ಹಿ ವೆಂಟ್ ಟು ಸ್ಕೂಲ್. ಒಂದ್ ನೋಡ್ಬೋದು ಸ್ಟ್ರಕ್ಚರ್ ನಾವು ಇಲ್ಲಿ ಏನಾಗಿದೆ, ಹಿ ಫಸ್ಟ್ ಬಂದಿದೆ, ವೆಂಟ್ ದೆನ್ ಟು ಸ್ಕೂಲ್, ರೈಟ್. ಕನ್ನಡದಲ್ಲಿ ನೋಡಿದ್ರೆ ಏನಾಗುತ್ತೆ, ಹಿ ಅವನು ಫಸ್ಟ್ ಇದೆ, ಆದ್ರೆ ಸ್ಕೂಲ್ ಮೊದಲು ಬಂದಿದೆ, ಅವನು ಶಾಲೆಗೆ ಹೋದನು. ಇಲ್ಲಿ ಏನಿದೆ, ಹಿ ವೆಂಟ್ ಟು ಸ್ಕೂಲ್ ಬಂದಿದೆ. ಓಕೆ, ಸೊ ಸಬ್ಜೆಕ್ಟ್ ವರ್ಬ್ ಏನಿದೆ ಸ್ವಲ್ಪ ಡಿಫ್ರೆನ್ಸ್ ಇದೆ ನಮ್ಮ ಭಾಷೆಗೂ ಇಂಗ್ಲಿಷ್ ಭಾಷೆಗೂ. ಸೊ ಸಿಮಿಲರ್ಲಿ ಶಿ ವೆಂಟ್ ಟು ಸ್ಕೂಲ್ ಏನಾಗುತ್ತೆ, ಅವಳು ಶಾಲೆಗೆ ಹೋದಳು. ಇಂಗ್ಲಿಷ್ ಏನಿದೆ, ಇಂಗ್ಲಿಷ್ ಅಲ್ಲಿ ಏನಿದೆ, ಶಾಲೆ ಕೊನೆಗೆ ಬಂದಿದೆ, ಮತ್ತೆ ಹೋದಳು ಮಧ್ಯೆ ಬಂದಿದೆ. ಓಕೆ, ಯು ಗೆಟ್ ದಿಸ್ ಪಾಯಿಂಟ್ ಐ ಥಿಂಕ್. ಇದು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಏನಿದೆ ಪ್ಯಾಟರ್ನ್ ಸ್ಟ್ರಕ್ಚರ್ ಮುಂದಿನ ಯಾವತ್ತಾದ್ರೂ ವಿಡಿಯೋಲಿ ಡಿಸ್ಕಸ್ ಮಾಡೋಣ ನಾವು. ಇಟ್ ವೆಂಟ್ ಟು ಸ್ಕೂಲ್ ಏನಾಯ್ತು ಅಂದ್ರೆ ಏನು, ಅದು ಶಾಲೆಗೆ ಹೋಯ್ತು. ಅದೇ ತರ ಸ್ಟೂಡೆಂಟ್ ವೆಂಟ್ ಟು ಸ್ಕೂಲ್, ವಿದ್ಯಾರ್ಥಿ ಶಾಲೆಗೆ ಹೋದನು. ಅಹಮದ್ ವೆಂಟ್ ಟು ಸ್ಕೂಲ್ ಅಂದ್ರೆ ಓಕೆ, ಅಹಮದ್ ಶಾಲೆಗೆ ಹೋದನು. ದ ಪಿ ಎಂ ಆಫ್ ಇಂಡಿಯಾ ವೆಂಟ್ ಟು ಸ್ಕೂಲ್ ಅಂದ್ರೆ ಭಾರತದ ಪಿ ಎಂ ಶಾಲೆಗೆ ಹೋದರು. ಓಕೆ, ಸೊ ನಾವು ನೆಗೆಟಿವ್ ಏನಾಗ್ತದೆ, ಐ ಗೋ ಟು ಸ್ಕೂಲ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಏನಾಗ್ತಿತ್ತು, ಐ ಡೋಂಟ್ ಗೋ ಟು ಸ್ಕೂಲ್ ಆಗ್ತಿತ್ತು. ಇಲ್ಲಿ ಏನಾಗಿದೆ, ಐ ಡಿಂಟ್ ಗೋ ಟು ಸ್ಕೂಲ್, ಐ ಡಿಂಟ್ ವೆಂಟ್ ಟು ಸ್ಕೂಲ್ ಅಲ್ಲ, ಅಥವಾ ಐ ಡೋಂಟ್ ವೆಂಟ್ ಟು ಸ್ಕೂಲ್ ಅಲ್ಲ, ಐ ಡಿಂಟ್ ಏನಿದೆ, ಡಿಡ್ ನಾಟ್ ಶಾರ್ಟ್ ಫಾರ್ಮ್ ಇದೆ. ನಾವು ಹಿಂದಿನ ವಿಡಿಯೋಗಳಲ್ಲಿ ಇದೆಲ್ಲ ಕಲ್ತೀವಿ. ಓಕೆ, ಸೊ ಐ ಡಿಂಟ್ ಗೋ ಟು ಸ್ಕೂಲ್ ಆಗುತ್ತೆ, ವಿ ಡಿಂಟ್ ಗೋ ಟು ಸ್ಕೂಲ್ ಆಗುತ್ತೆ, ಯು ಡಿಂಟ್ ಗೋ ಟು ಸ್ಕೂಲ್, they didn't go to school, students didn't go to school, right? Ahmad, you and I didn't go to school. ಇನ್ನೂ ಈ ವಿಡಿಯೋ ನಿಮ್ಗೆ ಅರ್ಥ ಆಗ್ತಿಲ್ಲ ಈ ಕ್ಲಾಸ್ ಅಂತ ಹೇಳಿದ್ರೆ, ನೀವು ಫಸ್ಟ್
ನಮ್ಮ ಸ್ಟಾರ್ಟಿಂಗ್ ವಿಡಿಯೋಸ್ ಏನಿದಾವಲ್ಲ ಅದೆಲ್ಲ ನೋಡ್ಕೊಂಡ್ ಬಂದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ನೋ ಇಶ್ಯೂ ದರ್. ಸೊ ನಾವು ಲುಕ್ ಹಿಯರ್, he didn't go to school, she didn't go to school, it didn't go to school, student didn't go to school. Okay, similarly, Ahmad didn't go to school, the PM of India didn't go to school. Hope it is clear. ನೆಗೆಟಿವ್ ಬಂದಾಗ ನಾವು ಏನ್ ಮಾಡ್ತಿದ್ವಿ, ಅದೇ ಗೋನೆ ಬಳಸ್ತಿದ್ವಿ. ಥರ್ಡ್ ಪರ್ಸನ್ ಸಿಂಗಲ್ ಇದ್ರೂ ಕೂಡ ಇಲ್ಲಿ ಮತ್ತೆ ಗೋಸ್ ಬಳಸ್ತಿಲ್ಲ. ಹಿ, ಶಿ, ಇಟ್ ಇದೇನಿದೆ ಥರ್ಡ್ ಪರ್ಸನ್ ಸಿಂಗುಲರ್, ಸ್ಟೂಡೆಂಟ್ ಇರಲಿ, ಅಹಮದ್ ಇರಲಿ, ಅಥವಾ ದ PM ಆಫ್ ಇಂಡಿಯಾ ಥರ್ಡ್ ಪರ್ಸನ್ ಸಿಂಗುಲರ್ ಆದ್ರೂ ಕೂಡ ನಾವು ಇಲ್ಲಿ ಗೋಸ್ ಬಳಸ್ತಿಲ್ಲ, ಬಿಕಾಸ್ ದಿಸ್ ಇಸ್ ಪಾಸ್ಟ್ ಟೆನ್ಸ್, ಇಲ್ಲಿ ಡಿಡ್ ಬಳಸ್ತೀವಿ ನಾವು. ಈವನ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಾವು ಗೋಸ್ ಬಳಸಲ್ಲ, ನೆಗೆಟಿವ್ ಅಲ್ಲಿ ಗೋನೆ ಬಳಸ್ತೀವಿ, ಇಲ್ಲಿ ಡಸ್ ನಾಟ್ ಬರ್ತದಲ್ಲಿ, ಡಸ್ಂಟ್. ಓಕೆ, ಹೋಪ್ ಇಟ್ ಇಸ್ ಕ್ಲಿಯರ್. ಸೊ ಕ್ವಶನ್ಸ್ ಯಾವ ರೀತಿಪ್ಪ ಅಂದ್ರೆ ಸೇಮ್ ಪ್ಯಾಟರ್ನ್. ನೀವು ಸ್ಟಾರ್ಟಿಂಗ್ ಇಂದ ವಿಡಿಯೋ ನೋಡ್ಕೊಂಡ್ ಬಂದಿರಪ್ಪ ಒಂದರಿಂದ ಅಂತ ಹೇಳಿದ್ರೆ ಕ್ವಶನ್ಸ್ ಯಾವ ರೀತಿ ಇಂಗ್ಲಿಷ್ ಅಲ್ಲಿ ಮಾಡೋದು ಅಂತ ನಿಮ್ಗೆ ಈಸಿಯಾಗಿ ತಿಳಿದಿರ್ತದೆ ಆಲ್ರೆಡಿ. ಸೊ ಲುಕ್ ಹಿಯರ್ ನೌ, ಯು ವೆಂಟ್ ಟು ಸ್ಕೂಲ್, ಡಿಡ್ ಯು ಗೋ ಟು ಸ್ಕೂಲ್? ದಿಸ್ ಇಸ್ yes or no question, right? He went to school, did he go to school? Why did you go to school? This is WH question. ಅದೇ yes or no questions ಮುಂದೆ ಏನಾಗುತ್ತೆ, ಒಂದು WH ವರ್ಡ್ ಬಳಸ್ತೀವಿ ನಾವು. How did you go to school? Right? Why did you go to school? When did you go to school? It's very easy. It's like a piece of cake. Why did he go to school? Okay. Hope it is clear. So now, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಹಾಕ್ತಿದ್ದೀನಿ. ಆ ಲಿಂಕ್ ಅಲ್ಲಿ ಹೋದ್ರೆ ನೀವು ಇಂಗ್ಲಿಷ್ ಅಲ್ಲಿ ಯೂಸ್ ಆಗುವ 100 ಮೋಸ್ಟ್ ಕಾಮನ್ ವರ್ಬ್ಸ್ ಏನಿದಾವೆ ಅದು ನಿಮ್ಗೆ ಈಸಿಯಾಗಿ ಸಿಗ್ತಾವೆ. ಅಲ್ಲಿ ಎಲ್ಲ ಫಾರ್ಮ್ ಸಿಗ್ತಾವೆ ನಿಮ್ಗೆ. ಪ್ರೆಸೆಂಟ್, ಪಾಸ್ಟ್, ಪಾಸ್ಟ್ ಪಾರ್ಟಿಸಿಪಲ್, ಪ್ರೆಸೆಂಟ್ ಪಾರ್ಟಿಸಿಪಲ್, ಜಿರೆಂಡ್ಸ್, ಆಲ್ ಅದರ್ ಫಾರ್ಮ್ಸ್, ಮತ್ತು ಸಿಂಪಲ್ ಎಕ್ಸಸೈಸ್ ಕೂಡ ನೀವು ಅಲ್ಲಿ ಮಾಡಬಹುದು. ಪ್ಲೀಸ್ ಡೂ ವಿಸಿಟ್ ದಟ್ ವೆಬ್ಸೈಟ್. ಓಕೆ, ಸೊ ನಾವು ಲುಕ್ ಅಟ್ ದಿ ಪಾಸ್ಟ್, ಪ್ರೆಸೆಂಟ್ ಏನಪ್ಪಾ ಅಂದ್ರೆ ಈಗ ನಾವು ಕಲಿತಿರೋದು ಸಿಂಪಲ್ ಪಾಸ್ಟ್ ಟೆನ್ಸ್ ಏನಿದೆಯಲ್ಲ, ಒಂದು ಕಂಪ್ಲೀಟೆಡ್ ಆಕ್ಷನ್. ಲೈಕ್ ಐ ಪ್ಲೇಡ್ ದ ಗಿಟಾರ್, ಕಂಪ್ಲೀಟ್ ಆಯ್ತು. ಎಲ್ಲಿ ಪಾಸ್ಟ್ ಅಲ್ಲಿ ಯಾವಾಗಾದ್ರು ಗೊತ್ತಿಲ್ಲ, ಒಂದು 10 ವರ್ಷದ ಹಿಂದಿನೂ ಆಗಿರ್ಬೋದು ಅಥವಾ ಸ್ವಲ್ಪ ಹಿಂದಿನ ಆಗಿರ್ಬೋದು, ರೈಟ್? ಬಟ್ ಪಾಸ್ಟ್ ನಾವು ಮಾತಾಡೋಕ್ಕಿಂತ ಸ್ವಲ್ಪ ಹಿಂದೆ ಇದೆ. ಲೈಕ್ ಜೂಲಿ ಸ್ಯಾಂಗ ಲುಲಬಿ, ಕ್ಲಿಯರ್? ದಿಸ್ ಇಸ್ ರೆಗ್ಯುಲರ್ ವರ್ಬ್ ಎಕ್ಸಾಂಪಲ್. ಮತ್ತೆ ಇದೇನಿದೆ ಪ್ಲೇಡ್ ಏನಿದೆ ರೆಗ್ಯುಲರ್ ವರ್ಬ್ಸ್. ಇನ್ ನಾನೀಗ ಜಸ್ಟ್ ಹೇಳಿದೆ ನಿಮ್ಗೆ 95 ಇಂದ 96% ಇಂಗ್ಲಿಷ್ ಎಲ್ಲ ವರ್ಬ್ಸ್ ಪಾಸ್ಟ್ ಟೆನ್ಸ್ ಹೆಂಗಪ್ಪ ಮಾಡೋದಂದ್ರೆ ಬರೀ ಇಡಿ ಹಾಕೋದು. ಲೈಕ್ ಕಿಲ್, ಕಿಲ್ಡ್, ಕಾಲ್, ಕಾಲ್ಡ್, ರೈಟ್? ಸೊ ಕಿಲ್ಲಿ ಯಾಕೆ ಬರ್ತದಪ್ಪ ಪದ ಫಸ್ಟ್ ಅಂತ ಹೇಳಿದ್ರೆ, ನಾವು ಹೈಸ್ಕೂಲ್ ಕಲಿಯಾಗಾರ ಬರೀ ಒಂದೇ ಉದಾಹರಣೆ ಜಾಸ್ತಿ ಕೊಡ್ತಿದ್ರು, ರಾಮ ಕಿಲ್ಡ್ ರಾವಣ. ಇದರಿಂದಾನೇ ಇಡೀ ಗ್ರಾಮರ್ ಕಲ್ಸಕ್ ನೋಡ್ದಿದ್ರು ನಮ್ಗೆ. ಅದಕ್ಕೆ ಯಾವಾಗ್ಲೂ ಉದಾಹರಣೆ ಕೂಡ ಕಿಲ್ ಪದನೇ ಬೇಗ ಬರ್ತದೆ, ರೈಟ್? ಓಕೆ, ದಿಸ್ ಇಸ್ ಅಬೌಟ್ ಅವರ್ ಸ್ಕೂಲಿಂಗ್. ಸೊ ನಾವು ಲೆಟ್ಸ್ ಮೂವ್ ಆನ್. The simple past tense is used to describe a completed activity that happened in the past, right? It started in the past and ended in the past. ಭೂತಕಾಲದಲ್ಲೇ ಸ್ಟಾರ್ಟ್ ಆದ್ದು ಅಲ್ಲೇ ಫಿನಿಶ್ ಆದ, ಈಗ ಬಂದು ಫಿನಿಶ್ ಆಗ್ತಿಲ್ಲ. ಈಗ ಬಂದು ಫಿನಿಶ್ ಆದ್ರೆ ಬೇರೆ ಟೆನ್ಸ್ ಯೂಸ್ ಮಾಡ್ತೀನಿ ಇಂಗ್ಲಿಷಲ್ಲಿ. ಕನ್ನಡದಲ್ಲಿ ಅದೇ ಮಾಡ್ತೀನಿ, ನಾನು ಹೋಗಿದ್ದೆ, ನಾನು ಊಟ ಮಾಡಿದೆ ಅಂತ. ಈಗಲೂ ಮಾಡಿದ್ರು ಮಾಡಿದೆ ಅಂತ ಹೇಳಿ ಜಸ್ಟ್ ಅಂತ ಬಳಸ್ತೀವಿ, ಬಟ್ ಕನ್ಫ್ಯೂಷನ್ ಬೇಡ. The simple past tense is used to describe a completed activity that happened in the past. In other words, it started in the past and ended in the past. Started in the past and ended in the past. Hope it's clear. Okay. So now, look here. ಇಲ್ಲಿ ನಿಮಗೆ ಎರಡು ತರದ್ದು ಸಿಂಪಲ್ ಪ್ರೆಸೆಂಟ್ ಮತ್ತೆ ಸಿಂಪಲ್ ಪಾಸ್ಟ್ ಎರಡು ತರದ ವಾಕ್ಯಗಳಿಗೆ ಒಂದು ಒಳ್ಳೆ ಉದಾಹರಣೆ ಇದೆ. ಎಕ್ಸಾಂಪಲ್, ಐ ಆಸ್ಕ್ಡ್ ಗಾಡ್ ಫಾರ್ ಅ ಬೈಕ್. ಐ ಆಸ್ಕ್ಡ್ ಇದೆ ಅಲ್ಲ, ಇದು ಯಾವ ಟೆನ್ಸ್? ಇದು ಸಿಂಪಲ್ ಪಾಸ್ಟ್ ಟೆನ್ಸ್. ನಾನು ಕೇಳಿದೆ ಯಾರಿಗೆ? ಗಾಡ್. ಐ ಆಸ್ಕ್ಡ್ ಫಾರ್ ಅ ಬೈಕ್, ಬಟ್ ಐ ನೋ ಇದು ಸಿಂಪಲ್ ಪ್ರೆಸೆಂಟ್. ಐ ನೋ ನನಗೆ ಗೊತ್ತಿತ್ತು. ನಾವೆಲ್ಲ ಕಲ್ತೀವಿ ಸಿಂಪಲ್ ಪ್ರೆಸೆಂಟ್ ಎಲ್ಲೆಲ್ಲಿ ಬಳಸ್ತೀವಿ ಅಂತ. ನೀವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಐ ಆಸ್ಕ್ಡ್ ಗಾಡ್ ಫಾರ್ ಅ ಬೈಕ್, ಬಟ್ ಐ ನೋ
God doesn't work that way. ನೋಡ್ರಿ ಇಲ್ಲಿ ನೆಗೆಟಿವ್ ಬಂತು ಸಿಂಪಲ್ ಪ್ರೆಸೆಂಟ್. ಸೊ ಐ ಸ್ಟೋಲ್ ಅ ಬೈಕ್ ಅಂಡ್ ಆಸ್ಕ್ ಫಾರ್ ಫರ್ಗ್ಯೂನೆಸ್. ಇದರ ಅರ್ಥ ಬರೀರಿ ನೋಡೋಣ ಕಮೆಂಟ್ ಅಲ್ಲಿ ಆದ್ರೆ. ಓಕೆ, ಸೊ ನಾವು ಲೆಟ್ಸ್ ಮೂವ್ ಆನ್. ಸೊ ಎಲ್ಲಿ ಬಳಸ್ತೀವಪ್ಪ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಎಲ್ಲೆಲ್ಲಿ ಬಳಸ್ತೀವಿ ಈ ತರದ ಒಂದು ವಾಕ್ಯಗಳಂದ್ರೆ, ಫಸ್ಟ್ ಆಫ್ ಆಲ್ ಸಮಥಿಂಗ್ ದಟ್ ಹ್ಯಾಪನ್ಡ್ ಒನ್ಸ್ ಇನ್ ದ ಪಾಸ್ಟ್. ಸಮಥಿಂಗ್ ದಟ್ ಹ್ಯಾಪನ್ಡ್ ಆತಪ್ಪ ಏನು ಒನ್ಸ್ ಇನ್ ದ ಪಾಸ್ಟ್, ಒಂದೇ ಸತಿ ಆಗಿದೆ. ಲೈಕ್ ಐ ಮೆಟ್ ಮೈ ವೈಫ್ ಇನ್ 1983, or we went to Spain for our holidays. They got home very late last night. ಮತ್ತೆ ಎಲ್ಲಿ ಬಳಸ್ತೀವಿ ಅಂದ್ರೆ ಸಮಥಿಂಗ್ ದಟ್ ಹ್ಯಾಪನ್ಡ್ ಸೆವೆರಲ್ ಟೈಮ್ಸ್ ಇನ್ ದ ಪಾಸ್ಟ್, ಮತ್ತೆ ಮತ್ತೆ ಆಗ್ತಿತ್ತು. ಲೈಕ್ ವೆನ್ ಐ ವಾಸ್ ಎ ಬಾಯ್, ವೆನ್ ಐ ವಾಸ್ ಎ ಬಾಯ್, ಐ ವಾಸ್ ಎ ಬಾಯ್, ಇದು ಯಾವ ಸೆಂಟೆನ್ಸ್ ಅಪ್ಪ, ಯಾವ ಟೆನ್ಸ್ ಅಂತ ಹೇಳ್ಬೇಕು ಗೊತ್ತಾಗ್ಬೇಕಂದ್ರೆ ನೀವು ಹಳೆ ವಿಡಿಯೋ ನೋಡ್ಲೇಬೇಕು. ಇಲ್ಲಿ ಬಂದು ಡೈರೆಕ್ಟ್ ನೀವು ಜಂಪ್ ಮಾಡಿದ್ರೆ ಗೊತ್ತಾಗಿಲ್ಲ ಅಂದ್ರೆ ಇಟ್ ಈಸ್ ನಾಟ್ ಮೈ ಫಾಲ್ಟ್, ಯು ಆರ್ ನಾಟ್ ಫಾಲೋಯಿಂಗ್ ಇನ್ ಅ ವೇ, ಇನ್ ಅ ಪ್ರಾಪರ್ ವೇ. ಎಲ್ಲ ವಿಡಿಯೋ ನೋಡ್ಕೊಂಡ್ ಬರ್ರಿ ನೀವು. ವೆನ್ ಐ ವಾಸ್ ಅ ಬಾಯ್, I walked a mile to school every day. Right? When I was a boy, ನಾನು ಒಂದು ಹುಡುಗ ಇದ್ದಾಗ I walked a mile to school every day. ಒಂದೇ ದಿನ ಹೋಗ್ತೀವ ನಾವು, ಒಂದೇ ದಿನ ವಾಕ್ ಮಾಡ್ತೀವಿ? ಇಲ್ಲಲ್ಲ, ಮತ್ತೆ ಮತ್ತೆ ಮಾಡ್ತಿರ್ತೀವಿ. ಎಷ್ಟು ವರ್ಷ ಶಾಲೆಗೆ ಹೋಗಿರ್ತೀವಿ. ಆ ಹುಡುಗ ಯಾರು ಮಾತಾಡಿ ನಾನೇ ಅಂತ ಹೇಳ್ಕೊಳ್ಬೇಕು. When I was a boy, ನಾನು ಒಂದು ಹುಡುಗ ಇದ್ದಾಗ I walked a mile to school every day. ಪ್ರತಿದಿನ ಒಂದು ಮೈಲಿ ನಡೀತಿದ್ದೆ. Right? This is one good example. One more is there. We swam a lot while we were on holiday. ಅದೇ ರೀತಿ they always enjoyed visiting their friends. Okay, so ಇದು ಎರಡು ಯೂಸಸ್ ಅದು. ನೆಕ್ಸ್ಟ್ something that was true for some time in the past. Something that was true ಆಗಿತ್ತು for some time in the past. For example, I lived abroad for 10 years. I enjoyed being a student. She played a lot of tennis when she was younger. ಇದೇ ರೀತಿ we often use expressions with ago with the past simple. Now most of the time when simple past ಅಥವಾ past simple ಏನ್ ಬಳಸ್ತೀವಿ ಅವಾಗ ಅದ್ರ ಜೊತೆ ago ಏನಿದೆ. For example, I met my wife a long time ago. Right? ago ಏನಿದೆ ಈ ಪದ ನಾವು most of the time use ಮಾಡ್ತೀವಿ. Often means most of the time, not always, most of the time we use. Hope today's class was very comprehensive. ನಿಮ್ಗೆ ತಿಳಿದಿದೆ ಅಲ್ಲ ಅಂತ ನಾನು ವಿಚಾರ ಮಾಡ್ತೀನಿ. If you liked it, please like it and share it to your friends. I'm trying to make English very easy for Kannadigas. Okay, thank you. See you in the next video.